ಹಾಯ್ ಎಲ್ಲರಿಗೂ ನಮಸ್ಕಾರ. ರಮೇಶ್ ಸುರ್ಬಿನ್ ಅವರ ವಿಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಗೆಳೆಯರೇ, ನಾನು ನನ್ನ ಈ ಹಿಂದಿನ ತರಗತಿಯಲ್ಲಿ ಅಂದ್ರೆ ಈ ಬೇಸಿಕ್ಸ್ ಆಫ್ ಕಂಪ್ಯೂಟರ್ನ ವಿಷಯದ ಕುರಿತು ನಾನು ಕ್ಲಾಸನ್ನು ಮಾಡ್ತಾ ಇದ್ದೆ. ಅಲ್ಲಿ ನಾನು ಈ ಟೈಪ್ಸ್ ಆಫ್ ಕಂಪ್ಯೂಟರ್ ಎಂಬ ವಿಷಯದ ಕುರಿತು ನಾನು ಏನು ಮಾಹಿತಿಯನ್ನ ಹೇಳ್ತಾ ಇದ್ದೆ. ಸೊ ಆ ಕ್ಲಾಸ್ನಲ್ಲಿ ಕೊನೆಯದಾಗಿ ಈ ಬೇಸ್ಡ್ ಆನ್ ಡೇಟಾ ಹ್ಯಾಂಡ್ಲಿಂಗ್ ವರ್ಕಿಂಗ್ ಪ್ರಿನ್ಸಿಪಲ್ ತತ್ವದ ಕುರಿತು ಏನು ಟೈಪ್ ಬಗ್ಗೆ ನೋಡ್ತಾ ಇದ್ವಿ. ಅಲ್ಲಿ ನಮಗೆ ಸ್ವಲ್ಪ ತಾಂತ್ರಿಕ ತೊಂದರೆಯಿಂದ ಲ್ಯಾಪ್ಟಾಪ್ ಪವರ್ ಆಫ್ ಆಗಿದ್ದರಿಂದ ಅದೇನಂತೂ ಆ ಕ್ಲಾಸ್ ಅಷ್ಟೇ ಡಿಸ್ಕಂಟಿನ್ಯೂ ಆಯಿತು. ಸೊ ಅದರದ ಪೂರ್ತಿ ಭಾಗವನ್ನ ನಾನು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಸೊ ಅದರ ಮುಂದುವರೆದ ಭಾಗವನ್ನ ನಾನು ಇಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ, ಈಗ ನಾನು ಹಿಂದಿನ ತರಗತಿಯಲ್ಲಿ ಕಂಪ್ಯೂಟರ್ನ ವಿಧಗಳಲ್ಲಿ ನಾನು 3 ವರ್ಗೀಕರಣವನ್ನ ಮಾಡಿದ್ದೆವು. ಯಾವ್ಯಾವಪ್ಪ ಅಂತಂದ್ರೆ, ಒಂದು ಬೇಸ್ಡ್ ಆನ್ ಸೈಜ್ ಅಂಡ್ ಪವರ್, ಒಂದು ಗಾತ್ರ ಮತ್ತು ಸಾಮರ್ಥ್ಯದ ಆಧಾರದ ಮೇಲೆ, ಎರಡನೇದು ನಾವು ಬಳಸುವಂತಹ ಉದ್ದೇಶಗಳ ಆಧಾರದ ಮೇಲೆ ಅಂದ್ರೆ ಬೇಸ್ಡ್ ಆನ್ ಪರ್ಪಸ್, ಮೂರನೇದು ಏನಪ್ಪಾ ಅಂತಂದ್ರ ನಾವು ಕಂಪ್ಯೂಟರ್ಗಳು ಯಾವ ವರ್ಕಿಂಗ್ ಪ್ರಿನ್ಸಿಪಲ್ ನ ಆಧಾರದ ಮೇಲೆ ಕೆಲಸ ಮಾಡುತ್ತವೆ ಅನ್ನೋದರ ಕುರಿತು ಅದರ ಮೇಲೆ ಈ ಕಂಪ್ಯೂಟರ್ಗಳ ವರ್ಗೀಕರಣವನ್ನ ನಾವು ನೋಡಿದ್ದೇವೆ. ಸೊ ಹಾಗಾಗಿ ಈ ನನ್ನ ಹಿಂದಿನ ಕ್ಲಾಸ್ ನಲ್ಲಿ 2 ಟೈಪ್ಗಳಲ್ಲಿ ಅಂದ್ರೆ ಮೊದಲನೇ ಮತ್ತೆ ಎರಡನೇ ಟೈಪ್ ನ ಕಂಪ್ಯೂಟರ್ಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಮೂರನೇ ಟೈಪ್ ಕೂಡ ಹೇಳ್ತಾ ಇದ್ದೆ, ಹಿಂಗಾಗಿ ಹೇಳುವಾಗ ಲ್ಯಾಪ್ಟಾಪ್ ಪವರ್ ಸ್ವಿಚ್ ಆಫ್ ಆಯ್ತು. ಸೊ ಹಂಗಾಗಿ ಕಂಟಿನ್ಯೂ ಮಾಡಕ್ಕಾಗಿಲ್ಲ. ಅದರದ ಮುಂದುವರೆದ ಭಾಗ ಇದು. ಸೊ ಇದನ್ನ ಕಂಪ್ಲೀಟ್ ಆಗಿ ನೋಡಿ, ಮತ್ತೆ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡೋದ್ರಿಂದ ನಿಮ್ಗೆ ಇಲ್ಲಿ ಹಲವಾರು ರೀತಿಯಾದಂತಹ ಇನ್ಫಾರ್ಮೇಶನ್ ಕಂಪ್ಯೂಟರ್ ಬಗ್ಗೆ ನಿಮ್ಗೆ ದೊರಕುತ್ತದೆ ಅಂತ ಹೇಳ್ತಾ ಈಗ ನಾವು ಕ್ಲಾಸ್ ಅನ್ನ ಕಂಟಿನ್ಯೂ ಮಾಡೋಣ. ಸೊ ನಾವು ಈಗ ಕಂಪ್ಯೂಟರ್ ಯಾವ ತತ್ವದ ಆಧಾರ ಮೇಲೆ ಅಂದ್ರೆ ಅದರ ವರ್ಕಿಂಗ್ ಪ್ರಿನ್ಸಿಪಲ್ ಮೇಲೆ ನಾವು 3 ರೀತಿಯಾದಂತಹ ಕಂಪ್ಯೂಟರ್ಗಳನ್ನ ನೋಡಬಹುದು. ಒಂದು ಯಾವ್ದಪ್ಪ ಅಂತಂದ್ರೆ ಅನಲಾಗ್ ಕಂಪ್ಯೂಟರ್, ಎರಡನೇದು ಡಿಜಿಟಲ್ ಕಂಪ್ಯೂಟರ್, ಅದಾದ ನಂತರ ಹೈಬ್ರಿಡ್ ಕಂಪ್ಯೂಟರ್. ಅನಲಾಗ್ ಅಂತಂದ್ರೆ ಏನು ಅನ್ನೋದನ್ನ ಈಗ ನೋಡೋಣ. ನಾನು ಹಿಂದಿನ ಕ್ಲಾಸ್ ನಲ್ಲಿ ಸ್ವಲ್ಪ ಮಾಹಿತಿಯನ್ನ ಹೇಳಿದ್ದೆ ಕೂಡ. ಅನಲಾಗ್ ಅಂದ್ರೆ ಈಗ ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಈಗ ಸ್ಪೀಡೋಮೀಟರ್ ಅನ್ನು ನೋಡಬಹುದು. ಸ್ಪೀಡೋಮೀಟರ್ ಅಂದ್ರೆ ನಮ್ದು ಬೈಕ್ದಾಗ್ಲಿ ಅಥವಾ ಕಾರಿಂದಾಗ್ಲಿ ಯಾವ್ದೋ ಒಂದು ವೆಹಿಕಲ್ ಅಲ್ಲಿ ಒಂದು ಸ್ಪೀಡೋಮೀಟರ್ ಅಂತ ಕುಣಿಸಿರ್ತಾರೆ. ಸೊ ಅದೇನ್ ತೋರಿಸ್ತಿರ್ತೈತಿ, ನಮ್ ಗಾಡಿ ಎಷ್ಟು ಸ್ಪೀಡ್ ಹೊಂಟೈತಿ ಅನ್ನೋದನ್ನ ತೋರಿಸ್ತಿರ್ತೈತಿ. ಸೊ ಆ ಗಾಡಿ ಏನು ನಾವು ಜಾಸ್ತಿ ಆಕ್ಸಲರೇಟ್ ಮಾಡಿದ್ವಿ ಅಂದ್ರೆ ಏನಾಕತಿ, ಸ್ಪೀಡ್ ಜಾಸ್ತಿ ತೋರಿಸ್ತೈತಿ, ಕಡಿಮೆ ಮಾಡಿದ್ರೆ ಕಡಿಮೆ ತೋರಿಸ್ತೈತಿ. ಸೊ ಹಿಂಗ ಡೇಟಾ ಕಂಟಿನ್ಯೂಸ್ ಆಗಿ ಸ್ಮೂತ್ ಆಗಿ ಚೇಂಜಸ್ ಆಗ್ತಾ ಇರ್ತೈತಿ. ಸೊ ಸ್ಪೀಡ್ ಚೇಂಜ್ ಮಾಡಿದಂಗೆ ಏನಾಕತಿ, ನಾವು ಒಂದೇ ರೀತಿ ಹಿಡ್ಕೊಂಡ್ಬಿಟ್ಟು ಬರೀ ಕರೆಕ್ಟ್ 50 ಸ್ಪೀಡ್ ಇತ್ತಂದ್ರೆ 50 ಸ್ಪೀಡ್ ಇಟ್ಟ ತೋರಿಸ್ತಿರ್ತೈತಿ. ನಾವು ಹಂಗ ಆಕ್ಸಲರೇಷನ್ ಕೊಟ್ಟಂಗೆ ಏನಾಕತಿ, ಸ್ಪೀಡ್ ಜಾಸ್ತಿ ಆಗಿರ್ತೈತಿ. ಅಂದ್ರ ಡೇಟಾ ಚೇಂಜ್ ಆಗಿರ್ತೈತಿ, ಡೇಟಾ ಕಂಟಿನ್ಯೂಸ್ ಆಗಿ ವೇರಿ ಆಗಿರ್ತೈತಿ, ಸ್ಮೂತ್ ಆಗಿ ವೇರಿ ಆಗಿರ್ತೈತಿ. ಸೊ ಅಂತಹ ಡೇಟಾವನ್ನ ಇದೇನ್ ಮಾಡ್ತೈತಿ, ನಮಗ ಏನು ಸ್ಪೀಡೋಮೀಟರ್ ತೋರಿಸ್ತಿರ್ತೈತಿ. ಅದಕ್ಕೆ ನಾವು ಅಂತಹ ಒಂದು ಡಿವೈಸ್ ಗಳಿಗೆ ಏನಂತ ಕರಿತೀವಿ ಅಂದ್ರೆ ಅನಲಾಗ್ ಕಂಪ್ಯೂಟರ್ಸ್ ಅಂತ ಕರಿತೀವಿ. ಮತ್ತೆ ಅನಲಾಗ್ ಕಂಪ್ಯೂಟರ್ಸ್ ಇನ್ನೊಂದು ಎಕ್ಸಾಂಪಲ್ ಯಾವ್ದಂದ್ರೆ, ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಥರ್ಮೋಮೀಟರ್. ಥರ್ಮೋಮೀಟರ್ ಅಂದ್ರೆ ನೀವು ಟೆಂಪರೇಚರ್ ಚೆಕ್ ಮಾಡಕ್ ನಾವು ಅದನ್ನ ಯೂಸ್ ಮಾಡ್ತೀವಿ. ಅಂದ್ರೆ ಈಗ ನಾವು ವೈದ್ಯಕೀಯ ಥರ್ಮೋಮೀಟರ್, ವೈದ್ಯಕೀಯ ಒಳಗ ನಾವೇನು ದವಾಖಾನೆಗೆ ಏನು ಯೂಸ್ ಮಾಡ್ತಿಲ್ಲ, ಅವು ವೈದ್ಯಕೀಯ ಅಂದ್ರೆ ಮೆಡಿಕಲ್ ಥರ್ಮೋಮೀಟರ್ಸ್ ನಾವೇನ್ ಮಾಡ್ತೀವಿ, ನಮ್ಮ ಬಾಯಿಯಲ್ಲಿ ಅಥವಾ ಬಗಲಲ್ಲಿ ಇಟ್ಟೆ ನಾವೇನ್ ಮಾಡ್ತೀವಿ, ಮನುಷ್ಯನ ಬಾಡಿ ಟೆಂಪರೇಚರ್ ಎಷ್ಟು ಅಂದ್ರೆ ನೋಡ್ತೀವಿ. ಅಂದ್ರೆ ಏನಾಕಿರ್ತೈತಿ, ಅಲ್ಲಿ ಡೇಟಾ ಏನಾಕಿರ್ತೈತಿ, ಕಂಟಿನ್ಯೂಸ್ ಆಗಿ ಏನಾಕಿರ್ತೈತಿ, ಏನೋ ಇದನ್ನಾಕಿರ್ತೈತಿ, ಹೆಚ್ಚು ಕಡಿಮೆ ಆಗೋದು ಹಾಕಿರ್ತೈತಿ. ಅಂದ್ರ ಏನು ನಮ್ಗದ ತೋರಿಸ ಸ್ಮೂತ್ ಆಗಿ ಅದೇನೋ ಹಿಂಗ ಟೆಂಪರೇಚರ್ ಜಾಸ್ತಿ ಆದಂಗ ಏರೋದು, ಕಡಿಮೆ ಅಂತಂದ್ರೆ ಇಳಿಯೋದು, ಹಿಂಗ ಡೇಟಾ ಹೆಚ್ಚು ಕಡಿಮೆ ಆಗೋದನ್ನ ತೋರಿಸ್ತೈತಿ. ಸೊ ಅಂತಹ ಒಂದು ಸಾಧನಗಳಿಗೆ ಏನಂತೀವಿ ಅಂದ್ರೆ ಅನಲಾಗ್ ಅಂತ ಕರಿತೀವಿ. ಸೊ ಅನಲಾಗ್ ಮೀನ್ಸ್ ಕಂಟಿನ್ಯೂಸ್ ಅಂಡ್ ವೇರಿಯಿಂಗ್, ಅಂದ್ರ ಕಂಟಿನ್ಯೂಸ್ ಆಗಿರ್ತೈತಿ ಮತ್ತೆ ಹೆಚ್ಚು ಕಡಿಮೆ ಚೇಂಜ್ ಆಗ್ತಿರ್ತೈತಿ. ಸೊ ಇಂಥದಕ್ಕೇನೆ ಅನಲಾಗ್ ಅಂತ ಕರಿತೀವಿ. ಇಟ್ ರೆಫರ್ಸ್ ಟು ಸಿಗ್ನಲ್ಸ್ ಆರ್ ವ್ಯಾಲ್ಯೂಸ್ ದಟ್ ಚೇಂಜ್ ಸ್ಮೂತ್ಲಿ. ಸಿಗ್ನಲ್ ಆಗಿರ್ಬೋದು ಅಥವಾ ವ್ಯಾಲ್ಯೂ ಆಗಿರ್ಬೋದು, ಅವು ಸ್ಮೂತ್ ಆಗಿ ಚೇಂಜ್ ಆಗಿರ್ತಾವ. ಸೊ ಅದಕ್ಕೆ ಹಂಗ ಸ್ಮೂತ್ ಆಗಿ ವೇರಿ ಆಗಿರ್ತೈತಿ. ಅದಕ್ಕೆ ನಾವೇನ್ ಕರಿತೀವಿ ಅನಲಾಗ್, ನಾಟ್ ಇನ್ ಸ್ಟೆಪ್ಸ್. ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ವೇರಿ ಆಗಂಗಿಲ್ಲ, ಸ್ಮೂತ್ ಆಗಿ ವೇರಿ ಆಕೈತಿ. ಸೊ ಅಂತ ಒಂದು ಸಾಧನಗಳಿಗೆ ಅನಲಾಗ್ ಕಂಪ್ಯೂಟರ್ಸ್ ಅಂತ ಕರಿತೀವಿ. ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮ್ಗೆ ಆಲ್ರೆಡಿ ಹೇಳಿನಿ, ಸ್ಪೀಡೋಮೀಟರ್ ಇನ್ ಎ ಬೈಕ್ ಮೂವ್ಸ್ ಸ್ಮೂತ್ಲಿ, ಇದು ಅನಲಾಗ್. ಟೆಂಪರೇಚರ್ ಇನ್ ಥರ್ಮೋಮೀಟರ್ ರೈಸಸ್ ಗ್ರಾಜುವಲಿ, ಇದು ಅನಲಾಗ್. ಅಂದ್ರೆ ಸ್ಪೀಡೋಮೀಟರ್ ನಾವು ಆಕ್ಸಲರೇಷನ್ ಜಾಸ್ತಿ ಇಡ್ದಂಗ ಸ್ಮೂತ್ ಆಗಿ ನಮ್ಗೆ ಕಡ್ಡಿ ಏನಾಕತಿ, ಸ್ಪೀಡೋಮೀಟರ್ದಾಗ ಏನ್ ಕಡ್ಡಿ ಹಿಂಗ ಈ ಕಡ್ಡಿದ್ ಜಾಸ್ತಿ ಮಾಡಕತ್ತ, ಆಕ್ಸಲರೇಷನ್ ಜಾಸ್ತಿ ಮಾಡಂತಲೇ ಏನಾಕತಿ ಹಿಂಗ ತೋರ್ಸತಿ, ಆಕ್ಸಲರೇಷನ್ ಕಡಿಮೆ ಆಗತ್ಲೆ ಹಿಂಗ ಬರ್ತೈತಿ. ಸೊ ಅದಕ್ಕೆ ನಾವೇನ್ ಕರಿತೀವಿ ಅಂದ್ರೆ ಎನಲಾಗ್ ಕಂಪ್ಯೂಟರ್ಸ್ ಅಂತ ಕರಿತೀವಿ. ಇನ್ ಸಿಂಪಲ್ ವರ್ಡ್ಸ್ ಒಳಗೆ ಹೇಳ್ಬೇಕಂದ್ರೆ ಎನಲಾಗ್ ಅಂದ್ರೆ ಸ್ಮೂತ್ ಕಂಟಿನ್ಯೂಸ್ ಚೇಂಜ್. ಸೊ ನಾಟ್
0 or 1. ನಾಟ್ 0 or 1 ಅಂತಂದ್ರೆ ಇವೇನದು ಬೈನರಿ ನಂಬರ್ಸ್. ಈ ಡೇಟಾ ಅನ್ನೋದು ಇಲ್ಲಿ ಅನಲಾಗ್ ಒಳಗ ಬೈನರಿ ಫಾರ್ಮ್ಯಾಟ್ ದಾಗ ಇರಂಗಿಲ್ಲ. ಅಂದ್ರ ಬೈನರಿ ಫಾರ್ಮ್ಯಾಟ್ ದಾಗ ಇರಂಗಿಲ್ಲ ಅಂತಂದ್ರೆ ಏನ, ಇದು ಏನು ಡಿಜಿಟಲ್ ಅಲ್ಲ ಅನ್ನಂಗ ಅರ್ಥ. ಡಿಜಿಟಲ್ ಅಂದ್ರೆ ಏನ, ಒಂದ್ ಯಾವ್ದೋ ಒಂದು ಸಾಧನ ಡಿಜಿಟಲ್ ಐತಂದ್ರ ಅದು ಅದ್ರದ ಡೇಟಾ ಎದ್ರೋಗಿರ್ತೈತಿ, 0 ಮತ್ತು 1 ಮಾತ್ರ ಅದ್ರೋಗಿರ್ತೈತಿ. ಅಂದ್ರ 0 ಮತ್ತು 1 ಸಂಖ್ಯೆನ ಮಾತ್ರ ಅದ ಅರ್ಥ ಮಾಡ್ಕೊಳ್ತೈತಿ. ಈಗ ನಾವು ಮಾತಾಡಿದ್ದಾಗ್ಲಿ ಏನೋ ಅದ್ರ ಜೊತೆ ಮಾತಾಡೋದೇನು ಕೇಳ್ತೈತೇನ, ಕೇಳಂಗಿಲ್ಲ. ಸೊ ಅದಕ್ಕ ಅದರದೇ ಆದಂತಹ ಒಂದು ಭಾಷೆ ಐತಿ. ಆ ಭಾಷೆ ಯಾವ್ದತ್ತಂದ್ರ ಬೈನರಿ ಸಿಸ್ಟಮ್. ಬೈನರಿ ಅಂದ್ರೆ ಏನ, ಎರಡು ಸಂಖ್ಯೆಗಳು ಯಾವು, 0 ಮತ್ತು 1. ಸೊ ಈ 0 ಮತ್ತು 1ರ ಭಾಷೆನ ಅದ್ರದ ಏನು ನಮ್ಮ ಎಲೆಕ್ಟ್ರಾನಿಕ್ ಡಿವೈಸ್ಗಳು ಏನು ಕರೆಂಟ್ ವರ್ಕಿಂಗ್ ಮಾಡಕತ್ತವಲ್ಲ, ಸೊ ಬರೀ ಆ ಒಂದು 2 ಸಂಖ್ಯೆಗಳ ಮ್ಯಾಗ ವರ್ಕ್ ಆಗತ್ತವ. ನಾವ್ ಇಷ್ಟೆಲ್ಲಾ ಡೇಟಾವನ್ನ ಏನೇನೋ ಸೂಪರ್ ಕಂಪ್ಯೂಟರ್ ರೆಡಿ ಮಾಡ್ತೀವಿ, ಏನೇನೋ ಮಾಡ್ತೀವಿ. ಬಟ್ ಪ್ರತಿಯೊಂದು ಸಾಧನಕ್ಕೂ ಒಂದೊಂದು ಮಷಿನ್ ಲ್ಯಾಂಗ್ವೇಜ್ ಅನ್ನೋದು ಇರುತ್ತೆ. ಆ ಮಷಿನ್ ಲ್ಯಾಂಗ್ವೇಜ್ ಯಾವ್ದಪ್ಪ ಅಂತಂದ್ರೆ ಬೈನರಿ ಸಿಸ್ಟಮ್ ಆಗಿರ್ಬೋದು, ಈಗ ಡೆಸಿಮಲ್ ಸಿಸ್ಟಮ್ ಆಗಿರ್ಬೋದು. ಹಿಂಗ ಮೋಸ್ಟ್ ಆಗಿ ನಾವೇನೋ ನಮ್ಮ ಇವು ಯಾವ್ದಪ್ಪ ಅಂದ್ರೆ ಈ ಬೈನರಿ ಸಿಸ್ಟಮ್ ಮ್ಯಾಗ ವರ್ಕ್ ಆಗ. ಅಂದ್ರ ಆ ಮಷಿನ್ಗೆ ಬರೀ ಬೈನರಿ 0 ಮತ್ತು 1 ಅನ್ನೋದು ಮಾತ್ರ ಅರ್ಥ ಆಕತಿ. ಅದನ್ನ ಬಿಟ್ರೆ ಯಾವ್ದು ನೀವು ಯಾವುದೇ ಲ್ಯಾಂಗ್ವೇಜ್, ಇಂಗ್ಲಿಷ್ ಆಗಲಿ, ಫ್ರೆಂಚ್ ಆಗಲಿ, ಜರ್ಮನ್ ಆಗಲಿ, ನೀವು ಏನೋ ಅದ್ರ ಮುಂದೆ ಒದರಿರೋ ಅದಕ್ಕೇನೋ ಅರ್ಥ ಆಗಂಗಿಲ್ಲ. ನಾವ್ ಏನು ಒದರಿರ್ತೀವಲ್ಲ ಅದನ್ನ ಅದು ಏನ್ ಮಾಡ್ತೈತಿ ಅಂದ್ರ 0 ಮತ್ತು 1ರೊಳಗೆ ಕನ್ವರ್ಟ್ ಮಾಡ್ಕೊಂಡ್ ಅದ್ ಅರ್ಥ ಮಾಡ್ಕೋತೈತಿ. ನಮಗ್ ಏನ್ ಬೇಕಾಗಿರ್ತೈತಿಲ್ಲ ರಿಸಲ್ಟ್, ಅದನ್ನು ಕೂಡ ಅದೇನ್ ಮಾಡ್ತೈತಿ ಅಂದ್ರ 0 ಮತ್ತು 1ರಾಗನ ಅದೇನ್ ಮಾಡ್ತೈತಿ ಪ್ರೊಸೆಸ್ ಮಾಡಿ ನಮಗ್ ಯಾವ್ದ ಲ್ಯಾಂಗ್ವೇಜ್ ದಾಗ ಬೇಕಲ್ಲ ಅದ್ರೊಳಗೆ ಏನ್ ಮಾಡ್ತಾವ ಅಂತಂದ್ರ ಈ ಕಂಪ್ಯೂಟರ್ ಏನ್ ಮಾಡ್ತಾವ ಅಂದ್ರೆ ನಮ್ಗ ಕೊಡ್ತಾವ. ಸೊ ಅದಕ್ಕ ಇದು ಅನಲಾಗ್ ಅಂತಂದ್ರ ಏನ, ಒಟ್ ಅದೇನ ಡಾಟಾ ಕಂಟಿನ್ಯೂಸ್ ಚೇಂಜ್ ಆಗಿರ್ತೈತಿ. ಅದ್ರಾಗ ಇನ್ಫಾರ್ಮೇಶನ್ ಏನಿರ್ತೈತಿ 0 ಮತ್ತು 1 ಫಾರ್ಮ್ಯಾಟ್ ದಾಗ ಇರಂಗಿಲ್ಲ, ಬೈನರಿ ಸಿಸ್ಟಮ್ ದಾಗ ಇರಂಗಿಲ್ಲ. ಯಾವ್ದು ಬೈನರಿ ಸಿಸ್ಟಮ್ ದಾಗ ಅರ್ಥ ಮಾಡ್ಕೊಳಂಗಿಲ್ಲ ಅದಕ್ಕೆ ನಾವು ಅನಲಾಗ್ ಅಂತ ಕರಿತೀವಿ. ಬೈನರಿ ಸಿಸ್ಟಮ್ ದಾಗ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧನಗಳಿಗೆ ಏನಂತ ಕರಿತೀವಿ, ಅದಕ್ಕೆ ಡಿಜಿಟಲ್ ಅಂತ ಕರಿತೀವಿ. ಡಿಜಿಟಲ್ ಅಂದ್ರೆ ಏನ, ಸಂಖ್ಯೆ ಒಳಗೆ ನಮ್ದು ಯಾವ್ದೋ ಒಂದ್ ಏನೋ ತೋರಿಸ್ತಂದ್ರ ಅದು ಡಿಜಿಟಲ್. ಸೊ ಹಂಗ ನಮ್ಮ ಏನ ಈಗ ಇದನ್ನಾಗಿರ್ಬೋದು, ಏನ ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ಯಾವ್ದಪ್ಪ ಅಂತಂದ್ರ ಇದ ಸ್ಪೀಡೋಮೀಟರ್ ಬೆಸ್ಟ್ ಎಕ್ಸಾಂಪಲ್. ಯಾಕಂದ್ರೆ ಸ್ಪೀಡ್ ಚೇಂಜ್ ಆದಾಗ ಏನಕೈತಿ, ಅದ ಕಡ್ಡಿ ಹಿಂಗ ಆಕೈತಿ, ಸ್ಮೂತ್ ಆಗಿ ಚೇಂಜ್ ಆಗಿರ್ತೈತಿ. ಅಲ್ಲಿ ಡಿಜಿಟಲ್ ಇರಂಗಿಲ್ಲ. ಅದ ಡಿಜಿಟಲ್ ಇತ್ತಂದ್ರೆ ಏನ, ಸಂಖ್ಯೆ ಆಕೈತಿ. ಈಗೆಲ್ಲ ಬಂದವ ಡಿಜಿಟಲ್ ಬಂದವ. ಈಗ ಡಿಜಿಟಲ್ ಸ್ಪೀಡೋಮೀಟರ್ ತೋರಿಸ್ತೈತಿ. ಮೊದಲೇನ ಹಳಿ ಸ್ಪೀಡೋಮೀಟರ್ಗಳು ಇದ್ವಲ್ಲ, ಅವೇನ್ ಮಾಡ್ತಿದ್ವು, ಅಲ್ಲಿ ಬರೀ ಏನು ಸ್ಪೀಡ್ ಎಕ್ಸಲರೇಷನ್ ಜಾಸ್ತಿ ಮಾಡಿದಂಗ ಸ್ಪೀಡ್ ಹಿಂಗ ಇನ್ಕ್ರೀಸ್ ಆಗ್ತಿರ್ತದೆ. ಅಂದ್ರೆ ಸ್ಪೀಡ್ ಜಾಸ್ತಿ, ಎಕ್ಸಲರೇಷನ್ ಜಾಸ್ತಿ ಆದಂಗ ಕಡ್ಡಿ ಮ್ಯಾಗ ಹೋಗಿತ್ತ, ಎಕ್ಸಲರೇಷನ್ ಕಡಿಮೆದಾಗ ತಳಗ್ ಬರ್ತದೆ. ಸೊ ಅಂತಹ ಸ್ಪೀಡೋಮೀಟರ್ಗಳು ಅನಲಾಗ್ ಕಂಪ್ಯೂಟರ್ಗಳಿಗೆ ಬೆಸ್ಟ್ ಎಕ್ಸಾಂಪಲ್. ನೀವು ಇಷ್ಟು ಅರ್ಥ ಮಾಡ್ಕೋಬೇಕು. ಅನಲಾಗ್ ಅಂದ್ರ ಬೈನರಿ ಸಿಸ್ಟಮ್ ಅಂದ್ರೆ 0 ಮತ್ತು 1 ಸಂಖ್ಯೆನ ಯೂಸ್ ಮಾಡ್ಕೊಂಡು ಏನ ಡಿಜಿಟಲ್ ಸಾಧನಗಳು ಏನು ಅರ್ಥ ಮಾಡ್ಕೋತಾವಲ್ಲ ಅದನ್ನ ಅಂತದ ಇಲ್ಲ ಅನ್ನೋದಕ್ಕೆ ಅನಲಾಗ. 0 ಮತ್ತು 1 ಯೂಸ್ ಮಾಡ್ಕೊಂಡು ಅರ್ಥ ಮಾಡ್ಕೊಂಡ್ರೆ ಅದಕ್ಕೆ ಡಿಜಿಟಲ್ ಅಂತ ಅರ್ಥ. ಸೊ ಇಲ್ಲಿ ಅನಲಾಗ್ ಅಂದ್ರ ಸ್ಮೂತ್ ಅಥವಾ ಕಂಟಿನ್ಯೂಸ್ ಚೇಂಜ್ ಅನ್ನಂಗ. ಅದನ್ನ ಅನಲಾಗ್ ಇನ್ ಕಂಪ್ಯೂಟರ್ಸ್. ಅನಲಾಗ್ ಕಂಪ್ಯೂಟರ್ಸ್ ವರ್ಕ್ ಯೂಸಿಂಗ್ ಫಿಸಿಕಲ್ ಕ್ವಾಂಟಿಟೀಸ್ ಲೈಕ್ ಟೆಂಪರೇಚರ್, ಪ್ರೆಷರ್, ವೋಲ್ಟೇಜ್, ಸ್ಪೀಡ್. ಪ್ರೆಷರ್ ಗೇಜ್ ನೀವು ನೋಡಬಹುದು, ಎಷ್ಟು ಪ್ರೆಷರ್ ಜಾಸ್ತಿ ಆಕೈತಿಲ್ಲ ಅಷ್ಟು ಕಡ್ಡಿ ಪ್ರೆಷರ್ ಗೇಜ್ ಅದ ಹಿಂಗ ಹೆಚ್ಚು ಕಡಿಮೆ ಆಗ್ತಿರ್ತೈತಿ. ವೋಲ್ಟೇಜ್ ನೋಡಬಹುದು. ಈಗ ನೀವು ನಮ್ಮ ಕರೆಂಟ್ ಮೋಟರ್ ಡಬ್ಬಿಗಳು ಇರ್ತಾವಲ್ಲ, ಆ ಕರೆಂಟ್ ಮೋಟರ್ ಡಬ್ಬಿಗಳೊಳಗೆ ವೋಲ್ಟೇಜ್ ಆಗಿರ್ಬೋದು, ಈ ವೋಲ್ಟ್ ಹೆಚ್ಚು ಕಡಿಮೆ ಆಗುದು, ಇವೆಲ್ಲ ಏನ್ ಗೊತ್ತದ ಫಿಸಿಕಲ್ ಕ್ವಾಂಟಿಟೀಸ್. ಇವೆಲ್ಲ ಏನ್ ಗೊತ್ತು, ಇವೆಲ್ಲ ಫಿಸಿಕಲ್ ಕ್ವಾಂಟಿಟೀಸ್, ಭೌತಿಕ ಪರಿಮಾಣಗಳು ಅಂತ ಕರಿತೀವಿ ನಾವು. ಸೊ ಅಂತಹ ಭೌತಿಕ ಪರಿಮಾಣಗಳನ್ನ ಕನ್ಸಿಡರ್ ಮಾಡಿ ಏನಾದ್ರು ಡಿವೈಸಸ್ಗಳು ಇದ್ರ ಮಾಡಿದ್ವು ಅಂತಂದ್ರೆ ಅವಕ್ಕೆ ನಾವು ಅನಲಾಗ್ ಕಂಪ್ಯೂಟರ್ಸ್ ಅಂತ ಕರಿತೀವಿ. ದೀಸ್ ವ್ಯಾಲ್ಯೂಸ್ ಕಂಟಿನ್ಯೂಸ್ಲಿ ವೇರಿ, ಸೊ ದೇ ಆರ್ ಅನಲಾಗ್. ಅಂದ್ರ ಅದರ ಡೇಟಾ ಏನಕ್ಕಿರ್ತೈತೆ ಅಂದ್ರೆ ವ್ಯಾಲ್ಯೂ, ಅದರ ಡೇಟಾ ಅದ ಸಿಗ್ನಲ್ ಅಥವಾ ವ್ಯಾಲ್ಯೂ ಕಂಟಿನ್ಯೂಸ್ ಆಗಿ ಸ್ಮೂತ್ ಆಗಿ ವೇರಿ ಆಗಿರ್ತೈತಿ. ಸೊ ಅಂತವಕ್ಕೆ ನಾವ್ ಏನ್ ಕರಿತೀವಿ ಅಂದ್ರೆ ಅನಲಾಗ್ ಕಂಪ್ಯೂಟರ್ಸ್ ಅಂತ ಕರಿತೀವಿ. ಇದಾದ ನಂತರ ಡಿಜಿಟಲ್ ಕಂಪ್ಯೂಟರ್ಸ್. ನಾ ಆಗ್ಲೇ ಹೇಳಿದೆ ನಿಮ್ಗೆ, ಡಿಜಿಟಲ್ ಅಂದ್ರ ವರ್ಕ್ ಆನ್ ಬೈನರಿ ವ್ಯಾಲ್ಯೂಸ್. ಬೈನರಿ ವ್ಯಾಲ್ಯೂಸ್ ಅಂದ್ರೆ ಏನ, ದ್ವಿಮಾನ ಪದ್ಧತಿ ಅಂತ ಕರೀತಾರ ನಮ್ಮ ಕನ್ನಡದಾಗ. ಬೈನರಿ ಸಿಸ್ಟಮ್ ಅಂದ್ರೆ ದ್ವಿಮಾನ ಸಂಖ್ಯಾ ಪದ್ಧತಿ ಅಂತ ಕರೀತಾರ. ಸೊ ದ್ವಿಮಾನ ಒಳಗೆ ಯಾವ ಬರ್ತಾವ, ಬರೀ 0 ಮತ್ತು 1 ಬರ್ತಾವ. ಈಗ ಪ್ರತಿಯೊಂದನು ಈಗ ಒಂದ್ ಯಾವ್ದೋ ಒಂದ್ ಸಂಖ್ಯೆ 5 ಐತಿ ಅಂತ ತಿಳ್ಕೊರಿ, ಆ 5ಅನ್ನ ಏನ್ ಮಾಡ್ತೈತಿ 0101 ಫಾರ್ಮ್ಯಾಟ್ ಒಳಗೆ ಬರೆಯೋದಕ್ಕೆ ಏನಂತ ಕರೀತಾರ ಅಂತಂದ್ರ ದ್ವಿಮಾನ ಸಂಖ್ಯಾ ಪದ್ಧತಿ ಅಂತ ಕರೀತಾರ. ಸೊ ಹಿಂಗ ನಮಗ ಡಿಜಿಟಲ್ ಏನು ಉಪಕರಣಗಳದಾವಲ್ಲ ಅವು ಬರೇ ಏನಪ್ಪಾ ಅಂತಂದ್ರ 0 ಮತ್ತು 1 ಮಾತ್ರ ಅವಕ್ಕೆ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಐತಿ. ಈಗ 5, 10 ಹಿಂಗೆಲ್ಲ ಬರ್ದಂದ್ರ ಅದಕ್ಕೆ ಅರ್ಥ ಆಗಂಗಿಲ್ಲ. ಅದನ್ನ ಬರ್ದದ್ ಏನ್ ಮಾಡ್ತೈತಿ ಅಂದ್ರ ಅದು 0 ಮತ್ತು 1ರ ಫಾರ್ಮ್ಯಾಟ್ ಒಳಗ ಕನ್ವರ್ಟ್ ಮಾಡ್ಕೊಂಡ್ ಅರ್ಥ ಮಾಡ್ಕೋತೈತಿ. ಸೊ ನಮಗೆ ಮತ್ತೇನ್ ಮಾಡ್ತೈತಿ ಅಂದ್ರ ಪ್ರೊಸೆಸ್ ಮಾಡಿ ನಮ್ಗೆ ವಾಪಸ್ ಏನ್ ಮಾಡ್ತೈತಿ, ಮತ್ತೆ ನಮ್ಗೆ ಯಾವ್ದು ಲ್ಯಾಂಗ್ವೇಜ್ ಬೇಕಲ್ಲ ಆ ಲ್ಯಾಂಗ್ವೇಜ್ ನಮ್ಗೆ ಏನ್ ಮಾಡ್ತೈತಿ, ಔಟ್ಪುಟ್ ಅನ್ನ ಕೊಡ್ತೈತಿ. ಸೊ ಅವಕ್ಕೆ ನಾವ್ ಏನಂತೀವಿ ಅಂದ್ರೆ ಡಿಜಿಟಲ್ ಕಂಪ್ಯೂಟರ್ಸ್ ಅಂತ ಕರಿತೀವಿ. ಡಿಜಿಟಲ್ ಕಂಪ್ಯೂಟರ್ಸ್ ಯಾವಪ್ಪ ಅಂತಂದ್ರೆ ನಾವು ಈಗ ಲ್ಯಾಪ್ಟಾಪ್ ಯೂಸ್ ಮಾಡಕತ್ತೀನಿ, ಲ್ಯಾಪ್ಟಾಪ್ ಆಗಿರ್ಬೋದು,
ಕ್ಯಾಲ್ಕುಲೇಟರ್ ಆಗಿರ್ಬೋದು. ಡಿಜಿಟಲ್ ಅಂದ್ರೆ ಈಸಿ ಮೀನಿಂಗ್ ಏನಪ್ಪಾ ಅಂತಂದ್ರೆ ವರ್ಕ್ ಆನ್ ಡಿಸ್ಕ್ರೀಟ್ ವ್ಯಾಲ್ಯೂಸ್ ಅಂದ್ರೆ ಪ್ರತ್ಯೇಕ ಮೌಲ್ಯಗಳು ಬೇರೆ ಬೇರೆ ಏನಪ್ಪಾ ಅಂದ್ರೆ ವ್ಯಾಲ್ಯೂಗಳ ಮೇಲೆ ಏನ್ ಮಾಡ್ತೈತಿ ಅಂದ್ರೆ ವರ್ಕ್ ಮಾಡ್ತೈತಿ. ಮೇನ್ಲಿ ಇದೇನ್ಪಾ ಅಂತಂದ್ರೆ 0 ಮತ್ತು 1 ಯೂಸ್ ಮಾಡ್ಕೋತೈತಿ. ಇದೇನ್ ಮಾಡ್ತೈತಿ, ಗಿವ್ಸ್ ಎಕ್ಸಾಕ್ಟ್ ಅಕ್ಯುರೇಟ್ ಅಂಡ್ ಕೌಂಟೆಡ್ ಔಟ್ಪುಟ್ ಅಂದ್ರೆ ಎಕ್ಸಾಕ್ಟ್ ಆಗಿ ಅಕ್ಯುರೇಟ್ ಆಗಿ ಏನ್ ಮಾಡ್ತೈತಿ ಅಂದ್ರೆ ಔಟ್ಪುಟ್ ಅನ್ನ ಕೊಡ್ತೈತಿ. ಎಕ್ಸಾಂಪಲ್ ಡಿಜಿಟಲ್ ಕ್ಲಾಕ್ ಶೋಸ್ ಎಕ್ಸಾಕ್ಟ್ ನಂಬರ್ಸ್ ನಾಟ್ ಸ್ಮೂತ್ ನೀಡಲ್. ಈಗ ನಮ್ದು ಹಳಿ ಈಗ ಏನಪ್ಪಾ ಅಂತಂದ್ರೆ ಗಡಿಯಾರ ಇರ್ತಾವ, ನಮ್ಗೆ ಹ್ಯಾಂಡ್ ವಾಚ್ ಇರ್ತಾವ, ರಿಸ್ಟ್ ವಾಚ್ ಇರ್ತಾವ. ಏನಪ್ಪಾ ಅಂತಂದ್ರೆ ಅದರಲ್ಲಿ ಮುಳ್ಳುಗಳು ಅಂದ್ರೆ ನೀಡಲ್ಗಳು ಇದ್ದದ್ದು ನೀವು ರಿಸ್ಟ್ ವಾಚ್ ಅನ್ನ ನೋಡಿದಿರಿ. ಮತ್ತ ಡಿಜಿಟಲ್ ಇದ್ದದ್ದು ಅಂದ್ರೆ ಸಂಖ್ಯೆಗಳನ್ನ ತೋರಿಸತಕ್ಕಂತಹ ಆಧುನಿಕ ಏನಪ್ಪಾ ಅಂತಂದ್ರೆ ವಾಚ್ ಗಳನ್ನ ನೋಡಿರಿ. ಸೊ ಅದರಲ್ಲಿ ಏನಪ್ಪಾ ಅಂತಂದ್ರೆ ಡಿಜಿಟಲ್ ಆಗಿ ಸಂಖ್ಯೆನ ತೋರಿಸಿರ ಅವು ಡಿಜಿಟಲ್ ಕಂಪ್ಯೂಟರ್ಸ್. ಈಗ ನಾರ್ಮಲ್ ಆಗಿ ಎನಲಾಗ್ ಒಳಗ ಟೈಪ್ ಹೋಗತ್ತಂದ್ರೆ ಅದರ ನೀಡಲ್ ಏನಕ್ಕಿರ್ತೈತಿ, ನೀಡಲ್ ಇರ್ತಾವ ಅದ್ರ. ಸೊ ಅದಕ್ಕೆ ನಾವು ಎನಲಾಗ್ ಅಂತ ಕರಿತೀವಿ. ಸಂಖ್ಯೆ ಒಳಗೆ ತೋರಿಸಿದ್ರೆ ನಾವು ಡಿಜಿಟಲ್ ಅಂತ ಕರಿತೀವಿ. ಸೊ ಈ ಕ್ಯಾಲ್ಕುಲೇಟರ್, ಕಂಪ್ಯೂಟರ್, ಲ್ಯಾಪ್ಟಾಪ್, ಸ್ಮಾರ್ಟ್ ಫೋನ್ಸ್ ಅವೆಲ್ಲ ಏನು ಡಿಜಿಟಲ್ ಉಪಕರಣಗಳು. ಸ್ಮಾರ್ಟ್ ವಾಚ್ ಕೂಡ ಒಂದು ಡಿಜಿಟಲ್ ಉಪಕರಣ. ಇನ್ ಸಿಂಪಲ್ ವರ್ಡ್ಸ್, ಡಿಜಿಟಲ್ ಈಕ್ವಲ್ ಟು ನಂಬರ್ಸ್, ಸಂಖ್ಯೆ, 0, 1, ಸ್ಟೆಪ್ ಬೈ ಸ್ಟೆಪ್ ವ್ಯಾಲ್ಯೂಸ್. ಸೊ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಇರಂಗಿಲ್ಲ, ಕಂಟಿನ್ಯೂಸ್ ಆಗಿ ಡೇಟಾ ಏನು ವ್ಯಾಲ್ಯೂ ಮತ್ತು ಸಿಗ್ನಲ್ಗಳು ಇರ್ತೈತಿ. ಅಲ್ಲಿ ಬರೀ ಸಿಗ್ನಲ್ ಮ್ಯಾಗ ಹೋಗಿರ್ತೈತಿ, ಇಲ್ಲಿ ನಂಬರ್ ಮ್ಯಾಗ ಹೋಗೈತಿ. ಸಿಗ್ನಲ್ಕ್ ನಂಬರ್ಗೆ ನೀವು ಡಿಫ್ರೆನ್ಸ್ ಅಂತ ತಿಳ್ಕೊಬೇಕು. ಸಿಗ್ನಲ್ ಅಂದ್ರೆ ಏನ, ಕಂಟಿನ್ಯೂಸ್ ಆಗಿ ಚೇಂಜ್ ಆಗಿರ್ತೈತಿ. ಇಲ್ಲಿ ನಂಬರ್ 0 ಮತ್ತು 1 ಯೂಸ್ ಮಾಡ್ಕೊಂಡು ಇವು ಡಿಜಿಟಲ್ ಕಂಪ್ಯೂಟರ್ಗಳು ವರ್ಕ್ ಆಕಾವ. ಕಂಪ್ಯೂಟರ್ಸ್ ಯೂಸ್ ಬೈನರಿನ ಯಾಕೆ ಯೂಸ್ ಮಾಡ್ಕೋತಾವತ್ತಂದ್ರೆ ದಿಯರ್ ಹಾರ್ಡ್ವೇರ್ ಕ್ಯಾನ್ ಓನ್ಲಿ ಡಿಟೆಕ್ಟ್ ಆನ್ ಅಂಡ್ ಆಫ್. ಅಂದ್ರ ಅವತ್ರ ಹಾರ್ಡ್ವೇರ್ ಅಂದ್ರೆ ಹಾರ್ಡ್ವೇರ್ ಪಾರ್ಟ್ ಅಂದ್ರೆ ನಾವ್ ಏನು ಫಿಸಿಕಲ್ ಆಗಿ ನೋಡ್ತೀವಲ್ಲ ಅದ ಹಾರ್ಡ್ವೇರ್ ಪಾರ್ಟ್. ಹಾರ್ಡ್ವೇರ್ ಅಂದ್ರೆ ಏನಾಗಿರ್ಬೋದು, ಈಗ ಮದರ್ ಬೋರ್ಡ್ ಆಗಿರ್ಬೋದು, ಏನು ಅದರಲ್ಲಿ ಚಿಪ್ ಆಗಿರ್ಬೋದು, ಚಿಪ್ ಒಳಗೆ ಏನಿರ್ತೈತಿ ಮೈಕ್ರೋ ಪ್ರೊಸೆಸರ್ ಆಗಿರ್ಬೋದು. ಈಗ ಇಂತ ಹಾರ್ಡ್ವೇರ್ ಪಾರ್ಟ್ಗಳು ನಾವು ಕಂಪ್ಯೂಟರ್ ಅಂತಂದ್ರ ಬರೀ ಎಲೆಕ್ಟ್ರಿಸಿಟಿ ಮತ್ತ ಇದನ್ನಷ್ಟೇ ಇರ್ತೈತಿ, ಕರೆಂಟ್ ಅಟ್ಟ ಪಾಸ್ ಆಗಿರ್ತೈತಿ. ಅದ್ರೊಳಗ ನಾವು ಮಾತಾಡಿದ್ದು ಹೇಳಿದ್ದು ಏನು ಅರ್ಥ ಆಗಂಗಿಲ್ಲ. ಅದಕ್ಕೆ ನಾವು ಮಾತಾಡಿದ್ದು ಹೇಳಿದ್ದು ಅರ್ಥ ಆಗ್ಬೇಕಂದ್ರ ಅದರದೇ ಆದಂತಹ ಒಂದು ಲ್ಯಾಂಗ್ವೇಜ್ ಐತಿ. ಆ ಲ್ಯಾಂಗ್ವೇಜ್ ಎತ್ತರೋಗಿರ್ತೈತಿ ಅಂದ್ರ ಈ ಬೈನರಿ ಸಿಸ್ಟಮ್ದಾಗ ಇರ್ತೈತಿ. ಬೈನರಿ ಸಿಸ್ಟಮ್ ಅಂದ್ರ 0 ಮತ್ತು 1 ಯೂಸ್ ಮಾಡ್ಕೊಂಡು ನಾವ್ ಏನ ಮಾತಾಡ್ರು, ಏನ ಹಾಡ್ರು, ಡ್ಯಾನ್ಸ್ ಮಾಡಿದ್ರು, ಏನೋ ಒಂದು ಮಾಡಿದ್ರು. ನಾವೀಗ ಈಗ ನಮ್ಮಲ್ಲಿ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದೈತಿ. ನಾವು ಯಾವ್ದೋ ಒಂದು ಲ್ಯಾಂಗ್ವೇಜ್ ಕಲಿಬೇಕಂತಂದ್ರೆ ನಾವು ವಾಯ್ಸ್ ಅಸಿಸ್ಟೆಂಟ್ ಅದಾವ. ಈಗ ನಾವ್ ಏನಾರ ಮಾತಾಡಿದ್ವಿ ಅಂದ್ರೆ ಮೈಕ್ರೋಫೋನ್, ನಮ್ ಕಂಪ್ಯೂಟರ್ ಆಗಿನ ಮೈಕ್ರೋಫೋನ್ ಅದೇನ್ ಮಾಡ್ತೈತಿ, ಅದು ನಮ್ದು ವಾಯ್ಸ್ ಅಸಿಸ್ಟೆಂಟ್, ಇದನ್ನ ಗೂಗಲ್ ಅಸಿಸ್ಟೆಂಟ್, ಜಮಿನಿ ಅದು ನೋಡಿರ್ಬೋದು ನೀವು. ಅದ್ರ ಜೊತೆ ನೀವು ಮಾತಾಡ್ಬೋದು. ನಾವ್ ಏನ್ ಮಾತಾಡ್ತಿಲ್ಲ ಅದಕ್ಕೆ ನಮ್ಗೆ ವಾಪಸ್ ಲ್ಯಾಂಗ್ವೇಜ್ ನಾವು ಅದು ವಾಯ್ಸ್ ಒಳಗೆ ನಮ್ಗೆ ಏನ್ ಮಾಡ್ತೈತಿ, ರಿಪ್ಲೈ ಕೊಡ್ತೈತಿ. ಸೊ ಇಂಥವುಗಳನ್ನ ಯಾವ ರೀತಿಯಾಗಿ ಪ್ರೊಸೆಸ್ ಮಾಡ್ತೈತಿ ಅಂದ್ರೆ ನಾವು ಮಾತಾಡಿದ್ದನ್ನ ಕಂಪ್ಯೂಟರ್ ನಲ್ಲಿರ್ತಕ್ಕಂಥ ಹಾರ್ಡ್ವೇರ್ಗಳು 0 ಮತ್ತು 1 ರೂಪದಲ್ಲಿ ಕನ್ವರ್ಟ್ ಮಾಡಿಕೊಂಡು ಅದನ್ನ ಡೇಟಾವನ್ನ ಪ್ರೊಸೆಸ್ ಮಾಡಿ ನಮಗೆ ಏನ ಔಟ್ಪುಟ್ ಬೇಕಲ್ಲ, ಏನ್ ರಿಸಲ್ಟ್ ಬೇಕಲ್ಲ ಅದನ್ನ ಮತ್ತೆ ನಮ್ಗೆ ವಾಪಸ್ ಏನ್ ಮಾಡ್ತಾವತ್ತಂದ್ರೆ ಡಿಜಿಟಲ್ ರೂಪದಾಗ ಆಗಿರ್ಬೋದು ಅಥವಾ ವಾಯ್ಸ್, ಇಮೇಜ್, ವಿಡಿಯೋ ಯಾವುದೇ ರೂಪದಾಗ ಆಗಿರ್ಬೋದು ವಾಪಸ್ ನಮ್ಗೆ ಕೊಡೋದಕ್ಕೆ ಏನಂತ ಕರೀತಾರೆ ಅಂದ್ರೆ ಅವಕ್ಕ ಡಿಜಿಟಲ್ ಕಂಪ್ಯೂಟರ್ ಅಂತ ಕರೀತಾರೆ. ಈ ಡಿಜಿಟಲ್ ಕಂಪ್ಯೂಟರ್ದಾಗ 0 ಅಂದ್ರೆ ಏನ್ ಗೊತ್ತೈತೆ, ಆಫ್ ಅನ್ನಂಗಿದೆ. 1 ಅಂದ್ರೆ ಏನ, ಆನ್ ಅನ್ನಂಗ. ಸೊ ನೀವು ಲಾಜಿಕ್ ಗೇಟ್ ಗಳನ್ನ ನೋಡಿರ್ಬೋದು. ಲಾಜಿಕ್ ಗೇಟ್ ಒಂದು ಕಂಪ್ಯೂಟರ್ ಏನ್ ಮಾಡ್ತೈತಿ, ಕಂಪ್ಯೂಟರ್ದಾಗ ಮೇನ್ ಪಾರ್ಟ್ ಯಾವಪ್ಪ ಅಂದ್ರೆ ಸಿಪಿಯು. ಸಿಪಿಯು ಏನ್ ಮಾಡ್ತೈತಿ, ಸಿಪಿಯುದಾಗ ಏನಿರ್ತೈತಿ, ಅರಿಥಮೆಟಿಕ್ ಲಾಜಿಕ್ ಯೂನಿಟ್ ಇರ್ತೈತಿ, ಇನ್ನೊಂದು ಕಂಟ್ರೋಲ್ ಯೂನಿಟ್ ಅಂತ ಇರ್ತೈತಿ, ಮತ್ತೆ ರಿಜಿಸ್ಟರ್ಸ್ ಅಂತ ಇರ್ತಾವ. ಸೊ ಅರಿಥಮೆಟಿಕ್ ಅಂದ್ರೆ ಸಂಖ್ಯೆ ಅಂದ್ರೆ ಕೂಡಿಸೋದು, ಕಳೆದು, ಗುಣಿಸೋದು, ಭಾಗಾಕಾರ, ಅರಿಥಮೆಟಿಕ್ ಅಂಕಗಣಿತ, ಇಂತಹ ಕ್ಯಾಲ್ಕುಲೇಷನ್ ಮಾಡ್ತಾವ. ಲಾಜಿಕ್ ಯೂನಿಟ್ ಅಂತಂದ್ರೆ ಏನ, ಆಂಡ್ ಆಗಿರ್ಬೋದು, ಆರ್ ಆಗಿರ್ಬೋದು, ನಾಟ್ ಆಗಿರ್ಬೋದು, ಮತ್ತೆ ಕಂಪ್ಯಾರಿಸನ್ಸ್, ಗ್ರೇಟರ್ ದನ್, ಲೆಸ್ ದನ್, ಈಕ್ವಲ್ ಟು, ಇಂತಹ ಒಂದು ಲಾಜಿಕ್ ಕ್ಯಾಲ್ಕುಲೇಷನ್ ಮಾಡ್ತಂತ ಒಂದು ಕೆಲಸವನ್ನ ಯಾವ್ದು ಮಾಡ್ತದೆ, ಸಿಪಿಯು ಮಾಡ್ತಿರ್ತದೆ. ಸೊ ಅಂತ ಲಾಜಿಕ್ ಆಪರೇಷನ್ಸ್ ಒಳಗ ಈ 0 ಮತ್ತು 1 ಅಂತಕ್ಕಂತಹ ಒಂದು ಬೈನರಿ ಸಿಸ್ಟಮ್ ಸಂಖ್ಯೆಗಳು ಇವೇನಕ್ಕವ ಅಂದ್ರೆ ಭಾರಿ ಹೆಲ್ಪ್ ಆಕವ. ಅಂದ್ರೆ ಎದಕ್ಕೆ ಹೆಲ್ಪ್ ಆಕವ, ಈ ಕಂಪ್ಯೂಟರ್ ಹಾರ್ಡ್ವೇರ್ ಏನು ಉಪಕರಣಗಳು ಇರ್ತಾವಲ್ಲ ಅವು ಇದನ್ನ ಏನ್ ಮಾಡ್ತಾವ, ಯೂಸ್ ಮಾಡ್ಕೊಂಡು ಅವು ನಮ್ಮ ಕಂಪ್ಯೂಟರ್ ಏನೋ ನಮ್ಗೆ ಬೇಕಾದಂತಹ ಇನ್ಫಾರ್ಮೇಶನ್ ನಾವೇನು ಇನ್ಫಾರ್ಮೇಶನ್ ಕೊಡ್ತಿಲ್ಲ ಅದಕ್ಕೆ ಅದನ್ನ ಅರ್ಥ ಮಾಡ್ಕೊಂಡು ನಮ್ಗೆ ಬೇಕಾದಂತಹ ಇನ್ಫಾರ್ಮೇಶನ್ ಔಟ್ಪುಟ್ ಅನ್ನ ಕೊಡ್ತಾವ. ಸೊ ಎವ್ರಿಥಿಂಗ್ ವಿ ಸಿ ಆನ್ ಸ್ಕ್ರೀನ್ ಈಸ್ ಕನ್ವರ್ಟೆಡ್ ಇನ್ ಟು ಪ್ಯಾಟರ್ನ್ಸ್ ಆಫ್ 0s and 1s. ನಾವೇನು ಸ್ಕ್ರೀನ್ ಮ್ಯಾಗ ನೋಡ್ತಿಲ್ಲ ಅದೆಲ್ಲವೂ ಕೂಡ 0 ಮತ್ತು 1 ಮೇಲೆ 0 ಮತ್ತು 1 ಆಗಿ ಮಷಿನ್ ಲ್ಯಾಂಗ್ವೇಜ್ ದಲ್ಲಿ ಕಂಪ್ಯೂಟರ್ ಹಾರ್ಡ್ವೇರ್ ಅರ್ಥ ಮಾಡ್ಕೊಳಕ್ ಅನುಕೂಲ ಆಗುವಂಗ ಅದೇನ್ ಮಾಡ್ಕೊಂಡಿರ್ತೈತಿ, ಕನ್ವರ್ಟ್ ಅನ್ನ ಮಾಡ್ಕೊಂಡಿರ್ತೈತಿ. ಸೊ ದೀಸ್ ಪ್ಯಾಟರ್ನ್ಸ್ ಆರ್ ಪ್ರೊಸೆಸ್ಡ್ ಅಟ್ ಹೈ ಸ್ಪೀಡ್ ಬೈ ದ ಸಿಪಿಯು. ಸೊ ಇಂತಹ ಪ್ಯಾಟರ್ನ್ ಗಳು ಬಹಳ ಹೈ ಸ್ಪೀಡ್ ಒಳಗ ಸಿಪಿಯು ಏನ್ ಮಾಡ್ತೈತಿ, ಪ್ರೊಸೆಸ್ ಮಾಡ್ತೈತಿ. ಹಂಗ ಪ್ರೊಸೆಸ್ ಮಾಡಿದಕ್ಕೂ ಏನಾಕತಿ, ನಮ್ಗೆ ಇಷ್ಟು ಫಾಸ್ಟ್ ಆಗಿ ಕಂಪ್ಯೂಟರ್ ವರ್ಕ್ ಆಕತಿ. ಸೊ ಇದರಿಂದ ನಮ್ಗೆ ಏನಾಕತಿ ಅಂದ್ರೆ ನಮ್ಗೆ ಇಷ್ಟು ಫಾಸ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡಕ್ಕಾಗಿರ್ಬೋದು, ಏನೋ ಒಂದು ನಮ್ಗೆ ಬೇಕಾದಂತಹ ಮಾಹಿತಿ ಆಗಿರ್ಬೋದು ಜಲ್ದಿ ಸಿಗ್ತೈತಿ. ಸೊ ಇದಾದ ನಂತರ ನೆಕ್ಸ್ಟ್ ಟೈಪ್ ಯಾವ್ದಪ್ಪ ಅಂತಂದ್ರ ಹೈಬ್ರಿಡ್ ಕಂಪ್ಯೂಟರ್ಸ್. ಸೊ
ಹೈಬ್ರಿಡ್ ಕಂಪ್ಯೂಟರ್ಸ್. ಹೈಬ್ರಿಡ್ ಅಂದ್ರೆ ಏನ, ಆಗಲೇ ಒಂದು ನಾವು ಎನಲಾಗ್ ನೋಡಿದೆವು ಸಿಗ್ನಲ್, ಇನ್ನೊಂದು ಡಿಜಿಟಲ್ ನೋಡಿದೆವು ನಂಬರ್. ಈ ಎನಲಾಗ್ ಮತ್ತು ಸಿಗ್ನಲ್ ಅನ್ನ ಎರಡೂ ಕಂಬೈನ್ ಮಾಡಿದ್ರೆ ಹೈಬ್ರಿಡ್ ಕಂಪ್ಯೂಟರ್ ಅಂತ ಕರೀತಾರೆ. ಸೊ ಹೈಬ್ರಿಡ್ ಕಂಪ್ಯೂಟರ್ ಅಂದ್ರೆ ಏನ, ಕಾಂಬಿನೇಷನ್ ಆಫ್ ಎನಲಾಗ್ ಪ್ಲಸ್ ಡಿಜಿಟಲ್. ಸೊ ಪ್ರೊವೈಡ್ ದ ಸ್ಪೀಡ್ ಆಫ್ ಎನಲಾಗ್ ಅಂಡ್ ಅಕ್ಯುರಸಿ ಆಫ್ ದ ಡಿಜಿಟಲ್. ಎನಲಾಗ್ ದಾಗ ಏನಿರ್ತೈತಿ, ಸ್ಪೀಡ್ ಇರ್ತದೆ. ಅಂದ್ರ ಎನಲಾಗ್ ದಾಗ ಸಿಗ್ನಲ್ ಗಳು ವರ್ಕ್ ಆಗಿರ್ತಾವ, ಡಿಜಿಟಲ್ ದಾಗ ಏನಕ್ಕಿರ್ತೈತಿ, ನಂಬರ್ ಗಳನ್ನ ತೋರಿಸ್ತೈತಿ. 0 ಮತ್ತು 1 ಇದ್ದ ಯೂಸ್ ಮಾಡ್ಕೊಂತ ನಂಬರ್ ತೋರಿಸ್ತೈತಿ. ಸೊ ಹಂಗಾಗಿ ಇದೇನು ಹೈಬ್ರಿಡ್ ಕಂಪ್ಯೂಟರ್ ಗಳು ಏನ್ ಮಾಡ್ತಾವ ಅಂದ್ರ, ಪ್ರೊವೈಡ್ ದ ಸ್ಪೀಡ್ ಆಫ್ ಎನಲಾಗ್ ಅಂಡ್ ಅಕ್ಯುರಸಿ ಆಫ್ ಡಿಜಿಟಲ್. ಅಂದ್ರ ಎನಲಾಗ್ ದಷ್ಟು ಸ್ಪೀಡ್ ಮತ್ತು ಡಿಜಿಟಲ್ ಆಗಿರ್ತಕ್ಕಂತಹ ಅಕ್ಯುರೇಷನ್ ಇವೆರಡು ಏನ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಹೊಸಾದ ಕಂಪ್ಯೂಟರ್ ಯಾವ್ದು ಇದಕ್ಕೈತಿಲ್ಲ ಅದಕ್ಕೆ ನಾವೇನು ಕರಿತೀವಿ ಅಂದ್ರ ಹೈಬ್ರಿಡ್ ಕಂಪ್ಯೂಟರ್ಸ್ ಅಂತ ಕರಿತಾವ. ಸೊ ಈಗ ಎಕ್ಸಾಂಪಲ್ ಯಾವಪ್ಪ ಅಂತಂದ್ರ ಐಸಿಯು ಮೆಷಿನ್ಸ್ ಹಾಸ್ಪಿಟಲ್ದಾಗ ಐಸಿಯು ಮೆಷಿನ್ಗಳು ನೋಡಿರ್ಬೋದು ನೀವು. ಅಲ್ಲಿ ನಮ್ದು ಹಾರ್ಟ್ ಬೀಟ್ ಹೆಚ್ಚಾಗೋದನ್ನ ಈಗ ನೋಡ್ರಪ್ಪ, ನಮ್ಗೆ ಏನೋ ಒಂದು ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಯಾವ್ದಂದ್ರ ಇಸಿಜಿ ಮೆಷಿನ್. ಇಸಿಜಿ ಏನ್ ಮಾಡ್ತಾರ, ನಮ್ದು ಇಲ್ಲೆಲ್ಲ ಏನ್ ಮಾಡ್ತಾರ, ಅವನ್ನೆಲ್ಲ ಹಾಕಿ ಏನ್ ಮಾಡ್ತಾರ, ಅಥವಾ ಕರೆಂಟ್ ಪಾಸ್ ಆಗಿರ್ತೈತೆ. ಅದೇನ್ ಕರೆಂಟ್ ಪಾಸ್ ಆಗಿ ನಮ್ದು ಹಾರ್ಟ್ ಬೀಟ್ ಏನ ಇದನ್ನ ಲಬ್ಡಬ್ ಆಗೋದು ಏನೇ ಹೆಚ್ಚು ಕಡಿಮೆ ಆಗಿರ್ತೈತಿಲ್ಲ, ಅದೇನದ ಸಿಗ್ನಲ್ ಅದ. ಸಿಗ್ನಲ್ ಅಂದ್ರೆ ಏನ, ಎನಲಾಗ್ ಅದ. ಎನಲಾಗ್ ಫಾರ್ಮೆಟ್ ಅನ್ನ ನಾವು ಸಂಖ್ಯಾ ರೂಪದಾಗ ನೋಡ್ಬೇಕಂದ್ರೆ ಏನ್ ಮಾಡ್ಬೇಕು, ಡಿಜಿಟಲ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಸೊ ಹಿಂಗ ಎನಲಾಗ್ ಮತ್ತು ಡಿಜಿಟಲ್ ಎರಡು ಕಂಬೈನ್ ಆಗಿ ಈ ಇಸಿಜಿ ಮಷಿನ್ ಒಳಗ ವರ್ಕ್ ಆಗ್ತೈತಿ. ಸೊ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಹೈಬ್ರಿಡ್ ಕಂಪ್ಯೂಟರ್ಸ್ ಅಂತ ಕರಿತಾವ. ಈಗ BP ಚೆಕ್ ಮಾಡೋ ಮಷಿನ್ ಆಗಿರ್ಬೋದು, ಇಸಿಜಿ ಮಷಿನ್ ಆಗಿರ್ಬೋದು. ಈ BP ಚೆಕ್ ಮಾಡೋ ಮಷಿನ್ ಎನಲಾಗ್ ಟೈಪ್ ದಾಗೂ ಐತಿ ಮತ್ತು ಡಿಜಿಟಲ್ ಟೈಪ್ ದಾಗೂ ಐತಿ. ಎನಲಾಗ್ ಟೈಪ್ ಅಂತಂದ್ರ ಈಗ ಕೈಗೆ ಒಂದು ಬೆಲ್ಟ್ ಟೈಪ್ ಹಾಕಿ ಇದನ್ನ ಮಾಡ್ತಿರ್ತಾರೆ, ಹಿಂಗೇನ ಹಿಚಕ್ತಿರ್ತಾರೆ. ಹಿಚಿಕಿ BP ನೋಡ್ತಾರಲ್ಲ, ಅದು ಎನಲಾಗ್ ಟೈಪ್. ಅದ ನಾವ್ ಏನ್ ಮಾಡ್ತಾರಂದ್ರ, ಇನ್ನೊಂದು ಕೈಗೆ ಬೆಲ್ಟ್ ಹಾಕಿ ಏನ್ ಮಾಡ್ತಾರ, ಒಂದು ಬಟನ್ ಹೊಡಿತಾರ, ಅದು ಡಿಜಿಟಲ್ ರೂಪದಾಗ ನಮ್ದು BP ಎಷ್ಟೈತೆ ಅನ್ನೋದು ತೋರಿಸ್ತೈತಿ. ಅದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ಹೈಬ್ರಿಡ್ ಕಂಪ್ಯೂಟರ್ ಅಂತ ಕರಿತೀವಿ. ಸೊ ಎನಲಾಗ್ ಅಂತಂದ್ರ ಸಿಗ್ನಲ್, ಇದನ್ನ ಡಿಜಿಟಲ್ ಅಂತಂದ್ರ ನಂಬರ್. ಸೊ ಎನಲಾಗ್ ಸಿಗ್ನಲ್ ಮತ್ತು ನಂಬರ್ ಎರಡು ಯೂಸ್ ಮಾಡ್ಕೊಂಡು ನಮ್ಗೆ ಏನು ಪ್ರಾಡಕ್ಟ್ ಬರ್ತೈತಿಲ್ಲ, ಅದಕ್ಕೆ ನಾವು ಹೈಬ್ರಿಡ್ ಕಂಪ್ಯೂಟರ್ ಅಂತ ಕರಿತೀವಿ. ಸೊ ಹೈಬ್ರಿಡ್ ಈಸಿ ಮೀನಿಂಗ್ ಏನಪ್ಪಾ ಅಂತಂದ್ರ, ಕಾಂಬಿನೇಷನ್ ಆಫ್ ಎನಲಾಗ್ ಪ್ಲಸ್ ಡಿಜಿಟಲ್, ಯೂಸಸ್ ಎನಲಾಗ್ ಸಿಗ್ನಲ್ಸ್ ಫಾರ್ ಸ್ಪೀಡ್. ಎನಲಾಗ್ ಸಿಗ್ನಲ್ಸ್ ಅನ್ನ ಎದಕ್ಕೆ ಯೂಸ್ ಮಾಡ್ಕೋತೈತಿ, ಸ್ಪೀಡ್ ಸಲುವಾಗಿ ಯೂಸ್ ಮಾಡ್ಕೋತೈತಿ. ಅಂಡ್ ಡಿಜಿಟಲ್ ಫಾರ್ ಅಕ್ಯುರಸಿ ಸಲುವಾಗಿ ಏನ್ ಮಾಡ್ತೈತಿ, ಡಿಜಿಟಲ್ ಅನ್ನ ಯೂಸ್ ಮಾಡ್ಕೋತಾರ. ಯೂಸ್ಡ್ ವೇರ್ ಬೋತ್ ಕಂಟಿನ್ಯೂಸ್ ಮಾನಿಟರಿಂಗ್ ಅಂಡ್ ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್ಸ್ ಆರ್ ನೀಡೆಡ್. ಇದನ್ನ ಇಂಥವುಗಳನ್ನ ಎಲ್ಲಿ ಯೂಸ್ ಮಾಡ್ತಾರಂದ್ರ, ಕಂಟಿನ್ಯೂಸ್ ಆಗಿ ನಾವು ಒಂದು ಏನೋ ಮಾನಿಟರ್ ಮಾಡಬೇಕಾಗಿರ್ತೈತಿ ಮತ್ತು ನಮ್ಗೆ ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್ ಬೇಕಾಗಿರ್ತೈತಿ. ಸೊ ಅಂತ ಟೈಮ್ದಾಗ ಈಗ ದವಾಖಾನ್ಯಾಗಪ್ಪ ಕಂಟಿನ್ಯೂಸ್ ಆಗಿ ನಾವ್ ಏನ್ ಮಾಡ್ಬೇಕು, ಭಾಳ ಪೇಷಂಟ್ ಏನೈತಿ ಪೂರ್ತಿ ಕಂಡೀಷನ್ ಭಾಳ ಅಂದ್ರೆ ಭಾಳ ಕ್ರಿಟಿಕಲ್ ಇರ್ತೈತಿ. ಅಂತ ಟೈಮ್ನಾಗ ನಾವ್ ಏನ್ ಮಾಡ್ಬೇಕಾಗಿರ್ತೈತಿ, ಒಂದು BP ಆಗ್ಲಿ ನಮ್ದು ಹಾರ್ಟ್ ಬೀಟ್ ಆಗ್ಲಿ ಅದನ್ನೆಲ್ಲ ಚೆಕ್ ಮಾಡ್ಬೇಕಾಗಿರ್ತೈತಿ. ಅಂತ ಟೈಮ್ದಾಗ ಇವೆಲ್ಲ ಏನಕ್ಕವು ಯೂಸ್ ಆಕವು. ಇದರಿಂದ ಏನಾಕೈತಿ ಅಂದ್ರ ಅಕ್ಯುರೇಟ್ ಏನೇನ್ ಆಗಕತ್ತೈತಿ, ಮನುಷ್ಯನ ಬಾಡಿ ಒಳಗೆ ಏನೇನ್ ಆಗತ್ತೆ ಅನ್ನೋದು ನಮ್ಗೆ ಅಕ್ಯುರೇಟ್ ಆಗಿ ಮತ್ತೆ ಕಂಟಿನ್ಯೂಸ್ ಆಗಿ ಗೊತ್ತಾಗಬೇಕಾಗಿರ್ತೈತಿ. ಈಗ ಒಂದ್ ಯಾವ್ದೋ ಆಪರೇಷನ್ ಮಾಡ್ತಿರ್ತಾನಪ್ಪ, BP ಪಟ್ನೆ ಹೆಚ್ಚಾಗಿದ್ದು ತೋರಿಸ್ಬೇಕಂದ್ರೆ ಏನ್ ಮಾಡ್ಬೇಕ, ನಾವು ಏನು ಇಂಥ ಉಪಕರಣಗಳು ಇರ್ಲಿಕ್ಕಂದ್ರೆ ಏನು ಗೊತ್ತಾಗಂಗಿಲ್ಲ, ಸತ್ತ ಹೊಕ್ಕನ್ ಮನುಷ್ಯ. ಇಂಥ ಉಪಕರಣದಾವ ಅಂತ ಏನಾಕತಿ, ನಮ್ಗೆ ಇವೆಲ್ಲ ಮಾಹಿತಿ ಗೊತ್ತಾಗತ್ತೆ. ಏನ್ ಮಾಹಿತಿ ಇರ್ತೈತಿ, ಇದ ಕಂಟಿನ್ಯೂಸ್ ಆಗಿ ನಾವ್ ಏನ್ ಮಾಡ್ಬೋದು, ಮಾನಿಟರ್ ಮಾಡ್ಕೊಂತ ನಾವು ಆಪರೇಷನ್ ಅನ್ನ ಮಾಡ್ಬೋದು. ಮತ್ತೆ ಎಕ್ಸಾಕ್ಟ್ ನಮ್ಗೆ ಅದೇನ್ ತೋರಿಸ್ತೈತಿ, BP ಇಟ್ಟಾಗತ್ತೈತಿ ಅನ್ನೋದನ್ನ ಮಾಡ್ತಿರ್ತೈತಿ. ನಂಬರ್ ಒಳಗ ಡಿಜಿಟಲ್ ರೂಪದಾಗ ನಮ್ಗೆ ಹಿಂಗ್ ತೋರಿಸ್ಕೊಂತ ಹೋಗಿರ್ತೈತಿ. ಅಕಸ್ಮಾತ್ ಏನಾದ್ರು BP ಹೆಚ್ಚು ಕಡಿಮೆ ಆತಂದ್ರ ನಾವು ಆಪರೇಷನ್ ಅನ್ನ ನಿಲ್ಲಿಸಬಹುದು. ಸೊ ನೀವು ಇಷ್ಟ ಅರ್ಥ ಮಾಡ್ಕೋಬೇಕು. ಎನಲಾಗ್ ಅಂತಂದ್ರ ಸಿಗ್ನಲ್, ಇದು ಏನು ಡಿಜಿಟಲ್ ಅಂತಂದ್ರ ನಂಬರ್. ಸೊ ಇವೆರಡೂ ಕೂಡಿದ್ರು ಅಂದ್ರ ಹೈಬ್ರಿಡ್. ಸೊ ಇವು 3 ಇಂಪಾರ್ಟೆಂಟ್ ಕಂಪ್ಯೂಟರ್ನ ವಿಧಗಳು. ಇವನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾವಂದ್ರ, ಈಗ ಹಾರ್ಟ್ ಬೀಟ್, BP, ಪೆಟ್ರೋಲ್ ಪಂಪ್ದಾಗ ಫ್ಲೋ ಮೀಟರ್ ಇರ್ತೈತಿಲ್ಲ, ಪೆಟ್ರೋಲ್ ಪಂಪ್ದಾಗ ಫ್ಲೋ ಮೀಟರ್ ತೋರಿಸ್ತಿರ್ತೈತಿಲ್ಲ ಎಷ್ಟು ಪೆಟ್ರೋಲ್ ಹೊಂಟೈತೆ ಅನ್ನೋದು, ಅದು ಕೂಡ ಏನು ಹೈಬ್ರಿಡ್ ಕಂಪ್ಯೂಟರ್ನ. ಅದು ಮಾಡರ್ನ್ ಏರ್ಪ್ಲೇನ್ಸ್ ಕಂಟ್ರೋಲ್ ಸಿಸ್ಟಮ್ಸ್. ಸೊ ಎನಲಾಗ್ ಅಂತಂದ್ರೆ ಸಿಂಪಲ್ ವರ್ಡ್ಸ್ ಹೇಳ್ಬೇಕಂದ್ರ ಫಾಸ್ಟ್ ಲೈಕ್ ಎನಲಾಗ್ ಅಂದ್ರೆ ಸ್ಪೀಡ್ ಎನಲಾಗ್ ಟೈಪ್ ಇರ್ತೈತಿ, ಅಂದ್ರೆ ಫುಲ್ ಫಾಸ್ಟ್ ಇರ್ತೈತಿ. ಅಕ್ಯುರೇಟ್ ಲೈಕ್ ಡಿಜಿಟಲ್ ಅಂದ್ರೆ ಅಕ್ಯುರೇಸಿ ಒಳಗ ಡಿಜಿಟಲ್ ಏನ್ ಮಾಡ್ತೈತಿ, ಅಕ್ಯುರೇಟ್ ತೋರಿಸ್ತಿರ್ತೈತಿ. ಅಂದ್ರ ಬರೀ ಎನಲಾಗ್ ಏನಕ್ಕಿತ್ತು, ಬರೀ ಕಡ್ಡಿ ಹಿಂಗ ಮಾಡೋದ್ರಿಂದ ನಮ್ಗೆ ಅಕ್ಯುರೇಟ್ ಆಗಿ ಮಾಹಿತಿ ಗೊತ್ತಾಗಂಗಿಲ್ಲ ಅಲ್ಲಿ. ಆದ್ರೆ ಡಿಜಿಟಲ್ ಆಗಿ ಏನಾಕತಿ, ಕರೆಕ್ಟ್ ಸಂಖ್ಯೆ ತೋರಿಸ್ತಂದ್ರೆ ನಮ್ಗೆ ಅಕ್ಯುರೇಟ್ ಆಗಿ ಇಷ್ಟ ಐತಪ್ಪ ಅನ್ನೋದು ಗೊತ್ತಾಗತ್ತೆ. ಸೊ ಇವನ್ ಎರಡು ಕಂಬೈನ್ ಮಾಡಿ, ಎರಡು ಕಾನ್ಸೆಪ್ಟ್ ಗಳನ್ನ ಕಂಬೈನ್ ಮಾಡಿದ್ವಿ ಅಂದ್ರೆ ಹೈಬ್ರಿಡ್ ಅಂದ್ರೆ ಏನ, ಎರಡು ಕೂಡಿಸುದು. ಇದನ್ನ ಏನೋ ಯಾವ್ದೋ ಒಂದ್ ಎರಡು ವಸ್ತುಗಳನ್ನ ಕೂಡಿಸಿದ ಅಂದ್ರೆ ನಮ್ಗೆ ಅದು ಹೈಬ್ರಿಡ್ ಅಂತ ಕರಿತಾವ. ಸೊ ಇಷ್ಟು ಏನಪ್ಪಾ ಅಂತಂದ್ರೆ ಈ ಕಂಪ್ಯೂಟರ್ನ ವಿಧಗಳ ಬಗ್ಗೆ ನಾವು ಇಲ್ಲಿ ತನಕ ನೀವು ಮಾಹಿತಿಯನ್ನು ನೋಡಿದ್ದೀರಿ.
ಇಲ್ಲಿ ಇನ್ನೊಂದು ಈಸಿ ಮೆಮೊರಿ ಟ್ರಿಕ್ ಅಂತ ಹಾಕಿನಿ. ಅನಲಾಗ್ ಅಂದ್ರೆ ಸ್ಮೂತ್, ಡಿಜಿಟಲ್ ಅಂದ್ರೆ 0 ಮತ್ತು 1, ಹೈಬ್ರಿಡ್ ಅಂದ್ರೆ ಮಿಕ್ಸ್ ಆಫ್ ಬೋತ್, ಇವೆರಡು ಕೂಡಿಸ್ರೆ ಹೈಬ್ರಿಡ್. ಸೊ ಇಷ್ಟು ನೀವು ನೆನಪಿಟ್ಕೋಬಹುದು. ಇಲ್ಲಿವರೆಗೆ ನೀವು ಏನ್ ಮಾಡಿರಪ್ಪ ಅಂತಂದ್ರೆ ಟೈಪ್ಸ್ ಆಫ್ ಕಂಪ್ಯೂಟರ್ಗಳ ಬಗ್ಗೆ ತಿಳ್ಕೊಂಡ್ರಿ. ಸೊ ಇನ್ನು ಮುಂಬರುವಂತಹ ಕ್ಲಾಸ್ಗಳಲ್ಲಿ ನಾನು ಇದರ ಮುಂದಿನ ಭಾಗಗಳನ್ನ ಹಾಕ್ತಾ ಹೋಗ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗಳನ್ನ ನಿಮ್ಮ ಫ್ರೆಂಡ್ಸ್ಗೆ ಯಾವ್ದಾದ್ರು ಶೇರ್ ಮಾಡ್ರಿ, ಮತ್ತೆ ವಿಡಿಯೋನ ಲೈಕ್ ಮಾಡ್ರಿ. ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸನ್ನ ಇಲ್ಲೇ ಮುಗಿಸ್ತೀನಿ. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿ ಆಗು ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಶುಭ ದಿನ.